ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಚಕ್ಲಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಾನಿಲ್ಲಿ 2 ವಿಧಾನದಲ್ಲಿ ಚಕ್ಲಿನ ಮಾಡಿದ್ದೀನಿ. ನಿಮಗೆ ಯಾವ ಥರ ಚಕ್ಲಿ ಇಷ್ಟ ಆಗುತ್ತೆ ಅಂತ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಬಾಣಲಿನ ಬಿಸಿಗಿಟ್ಟು 1/4 ಕಪ್ ಆಗೋಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕ ಟೀ ಗ್ಲಾಸ್ ಆಗೋಷ್ಟು, ಹಾಗೆಯೇ 2 ದೊಡ್ಡ ಚಮಚ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೋಬೇಕು, ತೀರಾ ಕೆಂಪಾಗೋ ಥರ ಹುರಿಯೋದು ಬೇಡ. ಹೀಗೆ 1-2 ನಿಮಿಷ ಸಣ್ಣೂರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಕಲರ್ ಬರೋದೇನು ಬೇಡ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ತೆಗೆದು ಅದಕ್ಕೇ 1/4 ಕಪ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡು, ಅಥವಾ 1-2 ದೊಡ್ಡ ಚಮಚ ಅಂದ್ಕೊಳ್ಳಿ, ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ಈ ಥರ ಅದನ್ನು ಜರಡಿ ಇಟ್ಕೊಳ್ಳೋಣ. ಇವಾಗ ಜರಡಿ ಹಿಡ್ದಿರೋ ಹೆಸರುಬೇಳೆ ಹಿಟ್ಟು 1 ಕಪ್ಪು, ಹಾಗೆಯೇ ಅಕ್ಕಿ ಹಿಟ್ಟು 2 ಕಪ್ಪು, ಅದನ್ನು ಜರಡಿ ಇಟ್ಕೋಬೇಕು. ಈ ಥರ ಒಂದೇ ಒಂದು ಅಕ್ಕಿ ತರಿ ಇದ್ರೂ ಚಕ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಬಾಣಲಿನ ಬಿಸಿಗಿಟ್ಟು 3 ಕಪ್ ಆಗೋಷ್ಟು, ಅಂದರೆ 3/4 ಲೀಟ್ರ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೀರಿಗೇ ಮಸಾಲೆ ಏನೇನು ಬೇಕೋ, ಜೀರಿಗೆ, ಎಳ್ಳು, ಈ ಥರ ಎಲ್ಲ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ನೀರು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಉರಿನ ಕಮ್ಮಿ ಮಾಡಿ ರೆಡಿ ಮಾಡಿಟ್ಕೊಂಡಿರೋ 3 ಕಪ್ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ದೋಸೆ ಅಕ್ಕಿನ ಮಿಲ್ಗೆ ಹಾಕ್ಸಿದ್ದೀನಿ. ಪ್ಯಾಕೆಟಲ್ಲಿ ಪ್ಲೇನ್ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅದನ್ನಾದರೂ ತಗೊಳ್ಳಿ, ಚೆನ್ನಾಗಿರುತ್ತೆ. ಮಸಾಲೆ ಮಿಕ್ಸ್ ಆಗಿನೇ ಬರುತ್ತಲ್ಲ, ಆ ಚಕ್ಲಿ ಹಿಟ್ಟು ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ ನನಗೆ. ನಾನು ಯಾವಾಗಲೂ ಅಷ್ಟು ಅದ್ರಲ್ಲಿ ಮಾಡಲ್ಲ. ಈಗ ಬಿಳಿ ಎಳ್ಳನ್ನು 2 ಚಮಚ, ಆಮೇಲೆ ಜೀರಿಗೆ 1 ದೊಡ್ಡ ಚಮಚ ಆಗೋಷ್ಟು ಸೇರಿಸ್ಕೊಳ್ಳೋಣ. ಆಮೇಲೆ ಕಾಳನ್ನು 1/4 ಚಮಚ ಆಗೋಷ್ಟು ಅದೇ ಚಮಚದಲ್ಲೇ ತೊಗೊಂಡಿದ್ದೀನಿ. ಹೀಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗೋವರೆಗೆ ಹಾಗೆ ಬಿಡೋಣ. ಆಮೇಲೆ ಅದನ್ನು ಬೇರೆ ಪಾತ್ರೆಗೆ ತೆಗೆದು ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ಹಿಟ್ಟು ನಾದ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಚಕ್ಲಿ ಕಟ್ಟಾಗಬಾರ್ದು ಅಂದರೆ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಿ ಈ ಥರ ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಚಕ್ಲಿ ಒಳಗೆ ಹಾಕೋ ಥರ. ಚಕ್ಲಿ ಒರಳನ್ನು ನಾವು ಚಕ್ಲಿ ಮಟ್ಟು ಅಂತ ಕರಿತೀವಿ. ಇಲ್ಲಿ ಚಕ್ಲಿ ಒಳಗೆ ಸ್ವಲ್ಪ ನಾನು ಎಣ್ಣೆನ ಸವರ್ಕೋತಾ ಇದ್ದೀನಿ, ಹಿಟ್ಟು ಅದಕ್ಕೆ ಮೆತ್ಕೋಬಾರ್ದು ಅಂತ. ಆಮೇಲೆ ಇಲ್ಲಿ ಚಕ್ಲಿ ಒತ್ತೋದಕ್ಕೆ ನಾನು ಶುಭ್ರವಾದ ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಪ್ಲೇಟ್ ಬೇಕಾದರೂ ತೊಗೋಬೋದು. ಆಮೇಲೆ ಚಕ್ಲಿ ಒಳಗೆ ಈ ಥರ ಹಿಟ್ಟನ್ನು ತುಂಬಿಸಿ ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ಚಕ್ಲಿ ತುಂಬ ಹಗುರವಾಗಿ ಬೇಕಂದರೆ ಬೆಣ್ಣೆ ಅಥವಾ ತುಪ್ಪನ ನೀವು ಹಿಟ್ಟು ನಾದವಾಗಲೇ ಸ್ವಲ್ಪ ಸೇರಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಬಿಸಿ ಇರೋವಾಗಲೇ, ಅಷ್ಟಾದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಅಂತಾರಲ್ಲ, ಆ ಥರ ಬರುತ್ತೆ. ನೋಡಿ, ಚಕ್ಲಿ ಎಲ್ಲೂ ಒಂದೆಳೆನೂ ಕಟ್ಟಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಹಿಟ್ಟು ಕಲಿಸ್ಕೊಳ್ಳೋದು ಹಾಗೆಯೇ ನಾದ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ. ಹಿಟ್ಟು ಕರೆಕ್ಟಾಗಿ ಬಂದರೆ ಚಕ್ಲಿನ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಎಣ್ಣೆನ ಬಿಸಿಗಿಟ್ಟು ಈ ಥರ ಎಣ್ಣೆ ಚೆನ್ನಾಗಿ ಬಿಸಿ ಬಂದ ಮೇಲೆ ಚಕ್ಲಿನ ಹಾಕಬೇಕು. ತೀರಾ ದೊಡ್ಡೂರಿನಲ್ಲಿ ಇಡೋದೇನು ಬೇಡ. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚಕ್ಲಿ ಒಂದು ಬ್ಯಾಚ್ ಬೇಯೋದಕ್ಕೆ 10 ನಿಮಿಷ ಅಂತೂ ತೊಗೊಳುತ್ತೆ. ಈ ಥರ ಬಬಲ್ಸ್ ಬರೋದು ಕಮ್ಮಿ ಆದಮೇಲೆ ಗರಿಗರಿ ಆಗಿದೆ ಅಂತ ಅಲ್ಲಿ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ. ಕಲರು ಸೌಂಡು ನೋಡಿದ್ರೇ ಗೊತ್ತಾಗುತ್ತೆ. ಈ ಚಕ್ಲಿಗೆ ನಾನು ಹೆಸರುಬೇಳೆ ಹಾಕಿರೋ ಕಾರಣ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ. ನಮ್ಮ ಮನೇಲಿ ಗಟ್ಟಿ ಚಕ್ಲಿನ ಇಷ್ಟಪಡ್ತಾರೆ. ಹಾಗಂತ ತುಂಬ ಗಟ್ಟಿ ಏನೂ ಆಗಲ್ಲ, ಆದರೆ ತುಂಬ ರುಚಿಯಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಗರಿಗರಿ ಆಗಿರೋ ಚಕ್ಲಿ ರೆಡಿ ಆಯಿತು. ಇವಾಗ ಇನ್ನೊಂದು ವಿಧಾನದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1/2 ಕಪ್ ಆಗೋಷ್ಟು ಹುರಿಗಡ್ಲೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಬರೋಣ. ಆಮೇಲೆ ನೀರನ್ನು 2 ಕಪ್ ಆಗೋಷ್ಟು ಬಿಸಿಗೆ ಇಟ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ಪುಡಿ ಮಾಡಿಟ್ಕೊಂಡಿರೋ ಹುರಿಗಡ್ಲೆ ಮತ್ತು ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ಆಮೇಲೆ ಕುದೀತಿರೋ ನೀರಿಗೇ ಜೀರಿಗೆ, ಕಾಳು ಹಾಗೆ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 3/4 ಕಪ್ ಆಗೋಷ್ಟು ಹುರಿಗಡ್ಲೆ ಹಿಟ್ಟು, ಹಾಗೆಯೇ 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿದೆ. 2 ಕಪ್ ನೀರಿಗೆ 2 ಕಪ್ ಹಿಟ್ಟು ಕರೆಕ್ಟಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳೋದೇನು ಬೇಕಾಗಲ್ಲ. ಹೀಗೆ ಹಿಟ್ಟು ಗಟ್ಟಿ ಆಗ್ತಿರೋ ಹಾಗೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು, ಆಮೇಲೆ ಈ ಥರ ಬೇರೆ ಪಾತ್ರೆಗೆ ಬಗ್ಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಈ ನಾದ್ಕೊಳ್ಳೋ ಟೈಮಲ್ಲಿ ಬೇಕಿದ್ರೆ ಬೆಣ್ಣೆನ ಸೇರಿಸ್ಕೋಬಹುದು. ನಾನಿಲ್ಲಿ ಬೆಣ್ಣೆನ ಏನೂ ಸೇರಿಸ್ಕೊಂಡಿಲ್ಲ, ಹಾಗೆಯೇ ಹಗುರವಾಗಿ ಚೆನ್ನಾಗಿ ಬಂದಿದೆ.
ಹಾಗೆಯೇ ಎಣ್ಣೆನ ಕಾಯೋಕ್ಕಿಟ್ಟು ಚಕ್ಲಿನ ತೆಗಿಯೋದಕ್ಕೆ ಈ ಥರ ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಮಟ್ಟಿಗೆ ಈ ಥರ ಎಣ್ಣೆನ ಸವರಿ ಆಮೇಲೆ ಹಿಟ್ಟನ್ನು ಹಾಕಿ ಈ ಥರ ಚಕ್ಲಿನ ಒತ್ತಿಟ್ಕೊಳ್ಳೋಣ. ಆಮೇಲೆ ಆವಾಗ ಕರೆದಿರೋ ಥರನೇ ಇವಾಗಲೂ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಚಕ್ಲಿನ ಹಾಕಿ ಈ ಥರ ಬಬಲ್ಸ್ ಬರೋದು ಬಿಟ್ಟ ಮೇಲೆ ಚಕ್ಲಿನ ಎತ್ಕೊಳ್ಳೋಣ. ಎಲ್ಲ ಚಕ್ಲಿನೂ ಹಾಗೆ ಕರೆದು ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ಥರ ಚಕ್ಲಿ ಇಷ್ಟ, ಗಟ್ಟಿಯಾಗಿರೋದಾ ಅಥವಾ ಈ ಥರ ಹುರ್ಗಡ್ಲೆ ಹಿಟ್ಟನ್ನು ಸೇರಿಸಿ ಮಾಡೋ ಹಗುರವಾಗಿರೋ ಚಕ್ಲಿನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.